ಸಿನಿಮಾ ರಂಗ ಬಿಟ್ಟು ನೀವು ಕೂಡ ಫುಲ್ ಟೈಮ್ ಕಾರ್ಪೊರೇಟ್ ಎಂಪ್ಲಾಯ್. ಹೌದು ಸೊ ನೀವು ಬೆಂಗಳೂರಿಗೆ ಬಂದಿದ್ದೆ ಒಂದು ಕಾರ್ಪೊರೇಟಲ್ಲಿ ಹೌದು ಕೆಲಸ ಮಾಡೋಕ್ಕೋಸ್ಕರ. ಕರೆಕ್ಟ್. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು. ಆವಾಗ ದುಡ್ಡಿನ ಅವಶ್ಯಕತೆ ತುಂಬ ಇತ್ತು. ಸಿನಿಮಾ ರಂಗದಲ್ಲಿ ಫುಲ್ ಟೈಮ್ ದುಡ್ಡಿಲ್ಲ. ಹೌದೌದು. ಸೊ ಹಾಗಾಗಿ ಹೇಗೆ ಮಾಡೋದು ಏನಂಗು ನಾನು ಒಂದು ಡಿಗ್ರಿ ಎಲ್ಲ ಮುಗಿಸ್ಕೊಂಡೆ, ಒಂದು ಜಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಜಾಬಿಗೆ ಜಾಯ್ನ್ ಆಗಿದ್ದು. ಸೊ ಇವಾಗ ನಾನೊಂದು 11 ವರ್ಷದಿಂದ ನಾನು ಕಾರ್ಪೊರೇಟ್ ಸೆಕ್ಟರಲ್ಲೇ ಇರೋದು. ಈಗ ನಿಮ್ಮ ಥರನೇ ಪ್ಯಾಷನೇಟ್, ನನಗೂ ನಾನು ಸಿನಿಮಾ ಮಾಡಬೇಕು ಏನೋ ಒಂದು. ಯಾಕೆಂದರೆ ನಂದು ಕಾನ್ಸೆಪ್ಟ್ ಹೇಗೆ ಅಂತ ಹೇಳಿದ್ರೆ, ಇವತ್ತಿಂದ 20 ವರ್ಷ ಬಿಟ್ಟು ಮುಂದೆ ಹೋದಾಗ ಒಂದು ಸಲ ಹಿಂದೆ ತಿರುಗಿ ನೋಡಿದಾಗ ಜರ್ನಿ ಹೆಂಗಿರಬೇಕು ಅಂದರೆ, ವಾವ್ ಹೌದು, ಅದು ಇಂಪಾರ್ಟೆಂಟ್. ಏನು ಸೂಪರಾಗಿ ಜರ್ನಿ ಮಾಡ್ಕೊಂಬಂದೆ ನಾನು. ಸೂಪರಾಗಿತ್ತಲ್ಲ ಜರ್ನಿ. ಅದನ್ನು ಬಿಟ್ಬಿಟ್ಟು ನೀವು 20 ವರ್ಷ ಮುಂದೆ ಹೋಗ್ಬಿಟ್ಟು ಹಿಂದೆ ತಿರುಗಿ ನೋಡಿದಾಗ ಅದೇ ಲ್ಯಾಪ್ಟಾಪು, ಅದೇ ಕೀಬೋರ್ಡು, ಅದೇ ಮೌಸು, ಅದೇ ಆಲ್ಟ್ ಟ್ಯಾಪು, ಸ್ಪೇಸ್ ಬಾರು, ಎಂಟರು, ಎಸ್ಕೇಪು, ಇದೆಲ್ಲ ಜೀವನ. ಕರೆಕ್ಟ್. ಇದನ್ನು ಬಿಟ್ಟು ನೀವು ಹಿಂದೆ ತಿರುಗಿ ನೋಡಿದಾಗ ನೀವೇನೋ ಒಂದು ಜರ್ನಿ ಮಾಡ್ಕೊಂಬಂದಿದ್ದೀರಾ, ಸಿನಿಮಾ ಮಾಡಿದ್ದೀರಾ, ಅದೇನೋ ಫೋಟೋಗ್ರಫಿ ಮಾಡಿದ್ದೀರಾ, ಫ್ಯಾಮಿಲಿ ಅವಾರ್ಡ್ಸ್ ವಿನ್ ಆಗಿದ್ದೀವಿ. ಸೊ ಇದೆಲ್ಲ ನೋಡಿದಾಗ 20 ವರ್ಷ ಮುಂದೆ ಹಿಂದೆ ತಿರುಗಿ ನೋಡಿದಾಗ ಸಾರ್ಥಕ ಆಯ್ತು ಅನಿಸುತ್ತೆ ನನ್ನ ಜೀವನ. ದೇವರು ನಂಗೆ ಹುಟ್ಟಿಸಿದ್ದಕ್ಕೂ ಏನೋ ಒಂದು ಜರ್ನಿ ದಾಡ್ಕೊಂಡು ಬಂದೆ ನಾನು ಅನ್ನೋದೊಂದು ಇರುತ್ತೆ.